ಯಾವುದೇ ಒಂದು ರಾಜಕಾರಣ ಬೇಡ, ಎಲ್ಲರೂ ಒಂದಾಗ್ಬಿಟ್ಟು ಮುಂದೆ ಕೆಲಸ ಏನಾಗಬೇಕು ಅದಕ್ಕೆ ಒತ್ತು ಕೊಡಬೇಕು. ಅಲ್ಲಿಗೆ ಯಾವುದಾದ್ರು ಫಂಡ್ಸ್ ಬರುತ್ತೆ ಅದನ್ನು ತೊಗೊಂಡ್ಬಂದು ಮುಂದೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿದ್ದೇ ಆದಲ್ಲಿ ಒಂದು ಏನು ನಮ್ಮ ಗಾಂಧೀಜಿ ಕನಸು ಕಂಡಿದ್ದು ರಾಮರಾಜ್ಯ ಆಗಬೇಕು ಅಂತ ಹೇಳ್ಬಿಟ್ಟು ಆ ಒಂದು ರಾಮರಾಜ್ಯ ಆಗೋದ್ರಲ್ಲಿ ಯಾವುದೇ ಒಂದು ನಾವು ಅನುಮಾನ ಪಡಬೇಕಾಗಿಲ್ಲ. ನೋಡಿ, ಊರ ಮೇಲೆ ವೈಯಕ್ತಿಕ ವೈಷಮ್ಯಗಳು ಇದ್ದೇ ಇರ್ತದೆ, ಅದಕ್ಕೆಲ್ಲ ಅಷ್ಟೊಂದು ಒತ್ತು ಕೊಡಬಾರ್ದು. ನಾವು ಒಂದು ಒಗ್ಗಟ್ಟಾಗಿ ಊರಿನ ಕೆಲಸ ಮಾಡಬೇಕು. ಯಾಕೆಂದರೆ ನಮ್ಗೆ ಹೇಳಿದ ಸರ್ಕಾರ ಅಷ್ಟೊಂದು, ನೀವೊಂದು ಗ್ರಾಮ ಪಂಚಾಯತಿ ಅಂತ ಹೇಳಿದ್ರೆ ಒಂದು ಹಳ್ಳಿಯ ಸರ್ಕಾರ ಇದ್ದಂಗೆ. ನೀವು ನಿಮ್ಮ ಊರಲ್ಲಿ ನಿಮ್ಮ ಕೆಲಸ ನೀವು ಮಾಡ್ಕೊಡಪ್ಪ ಅಂತ ನಿಮಗೆಲ್ಲ ಪವರ್ಸ್ ಕೊಟ್ಬಿಟ್ಟಿದ್ದಾರೆ. ಏನು ಕೆಲಸ ಆಗಬೇಕು ಅಂತ ಹೇಳಿದ್ರೆ ಗ್ರಾಮ ಸಭೆಯಲ್ಲಿ ಕೂತ್ಕೊಂಡ್ಬಿಟ್ಟು ನೀವು ಚರ್ಚೆ ಮಾಡ್ತಕ್ಕಂಥದ್ದು. ನೀವು ಇಲ್ಲಿ ಏನು ನಿರ್ಣಯ ತಗೊತೀರೋ CM ಕೂಡ ಮುಖ್ಯಮಂತ್ರಿಗಳಿಗೆ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಅಷ್ಟೊಂದು ಪವರ್ಸ್ ಕೊಟ್ಟಿದಾಗ ನೀವು ಅದನ್ನು ಉಪಯೋಗಿಸ್ಕೊಂಡು ಊರಿನ ಅಭಿವೃದ್ಧಿಗೆ ನೀವು ಅದಕ್ಕೆ ಒತ್ತು ಕೊಟ್ಟು ಅದ್ರ ಬಗ್ಗೆ ನೀವು ಗಮನ ಹರಿಸಬೇಕು ಅಂತ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.